ಶ್ರೀ ಗುರುಭ್ಯೋ ನಮಃ. ಎಲ್ಲ ದೇವತೆಗಳಿಗೂ ಕೂಡ ಕಂಟಕಪ್ರಾಯನಾಗಿದ್ದಂತಹ ತಾರಕಾಸುರ ಅವನ ಅವಧ್ಯತ್ವ ವರವನ್ನು ಪಡೆದಿದ್ದ. ಆ ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಕೂಡ ಬಂದು ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಈ ತಾರಕಾಸುರನ ಸಂಹಾರಕ್ಕಾಗಿ ಆವಿರ್ಭವಿಸಿದವರು ಕಾಮ ಸುಬ್ರಹ್ಮಣ್ಯನೇ. ಅವರು ಇಲ್ಲಿ ಸ್ಕಂದನಾಗಿ ಕಾರ್ತಿಕೇಯನಾಗಿ ಇಲ್ಲಿ ಅವತಾರವನ್ನು ಮಾಡಿದಂತಹ ಒಂದು ಪವಿತ್ರ ಭೂಮಿ ಈ ಒಂದು ಕುಮಾರ ಪರ್ವತ. ತಾರಕಾಸುರನೊಂದಿಗೆ ಸಂಹಾರವನ್ನು ಮಾಡುವಾಗ ತಾರಕಾಸುರ ಆ ಸುಬ್ರಹ್ಮಣ್ಯನ ಮೇಲೆ ಪ್ರಯೋಗಿಸಿರುವಂತಹ ಈ ಎಲ್ಲ ಅಸ್ತ್ರಗಳು ಕೂಡ ಅದು ಲಿಂಗವಾಗಿ ಪರಿವರ್ತನೆಯಾಗಿ ಈ ಒಂದು ಪರ್ವತದಲ್ಲಿ ಬಿದ್ದಿದೆ ಅಂತ ಅನ್ನೋ ಐತಿಹ್ಯ ಉಂಟು. ಇವತ್ತಿಗೂ ಕೂಡ ಇಲ್ಲಿನ ಮಣ್ಣನ್ನು ಅಗೆದಾಗ ಸ್ವಲ್ಪ ಅಗೆದಾಗ ಇಲ್ಲಿ ಇವತ್ತಿಗೂ ಕೂಡ ಷಣ್ಮುಖ ಲಿಂಗ ಅಂತೇಳಿ 6 ಮುಖದ ಅದು ಷಟ್ಕೋನಾಕೃತಿಯ ಆ ಒಂದು ಲಿಂಗದ ನಮಗೆ ಆ ಒಂದು ಲಭ್ಯತೆ ಇವತ್ತಿಗೂ ಕೂಡ ಇದೆ. ಅದು ಆ ಒಂದು ತಾರಕಾಸುರ ಅಸ್ತ್ರಗಳನ್ನು ಪ್ರಯೋಗಿಸಿದಾಗ ಅದು ಸುಬ್ರಹ್ಮಣ್ಯನ ಮೇಲೆ ಬಿದ್ದಾಗ ಅದು ಲಿಂಗಗಳಾಗಿ ಅದು ಕೆಳಗೆ ಬಿದ್ದಿದೆ ಅಂತ ಹೇಳ್ತಾರೆ. ಗೋವಿಂದ ಸಹ್ಯಾದ್ರಿ ಪರ್ವತದ ಶ್ರೇಣಿಯಲ್ಲಿ ಇರುವಂತಹ ಪರ್ವತಗಳು ಈ ಕುಮಾರ ಪರ್ವತ, ಸಿದ್ಧ ಪರ್ವತ, ಶೇಷ ಪರ್ವತ ಅಂತ. ಈ ಕುಮಾರ ಪರ್ವತ ಹಾಗೂ ಶೇಷ ಪರ್ವತದ ಈ ಮಧ್ಯದಲ್ಲಿ ಇರುವಂತಹ ಪರ್ವತವೇ ಅದು ಸಿದ್ಧ ಪರ್ವತ ಅಂತೇಳಿ ಇವತ್ತಿಗೂ ಕೂಡ ಮಧ್ವಾನುಜರಾದಂತಹ ಶ್ರೀ ವಿಷ್ಣು ತೀರ್ಥಾಚಾರ್ಯರು ನಮ್ಮ ಮಠದ ಮೂಲ ಪುರುಷರು ಇವತ್ತಿಗೂ ಅಲ್ಲಿ ಇದ್ದುಕೊಂಡು ಅವರು ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಅದರ ಸಮೀಪದ ಪರ್ವತವೇ ಈ ಒಂದು ಕುಮಾರ ಪರ್ವತ, ಸ್ಕಂದನ ಅವತಾರ ಭೂಮಿ. ಈ ಒಂದು ತಾರಕಾಸುರನನ್ನು ಸಂಹಾರವನ್ನು ಮಾಡಿದ ನಂತರದಲ್ಲಿ ತಮ್ಮ ಖಡ್ಗವನ್ನು ತೊಳೆದಂತಹ ಜಾಗ ಈ ಒಂದು ಕುಮಾರಧಾರದ ಈ ಒಂದು ತೀರ್ಥ. ನಂತರದಲ್ಲಿ ಈ ಒಂದು ತಾರಕಾಸುರನ ಸಂಹಾರ ಎಲ್ಲ ನಡೆದ ಮೇಲೆ ಸ್ವತಃ ದೇವೇಂದ್ರನೇ ಬಂದು ತನ್ನ ಮಗಳಾದಂತಹ ದೇವಸೇನೆಯನ್ನು ಈ ಒಂದು ಸುಬ್ರಹ್ಮಣ್ಯನಿಗೆ ಕೊಟ್ಟು ವಿವಾಹವನ್ನು ಮಾಡಿದ ನಂತರದಲ್ಲಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಮುಂದಿನ ಎಲ್ಲ ದೇವತೆಗಳಿಗೂ ಕೂಡ ಸೇನಾಧಿಪತಿಯಾಗಿ ದೇವಸೇನಾಧಿಪತಿಯಾಗಿ ನೀನು ಇರಬೇಕು ಅಂಥೇಳಿ ಎಲ್ಲ ದೇವೇಂದ್ರಾದ ಎಲ್ಲ ದೇವತೆಗಳ ಅಪೇಕ್ಷೆಯಂತೆ ಆ ಒಂದು ಸುಬ್ರಹ್ಮಣ್ಯನಿಗೆ ಕಾರ್ತಿಕೇಯನಿಗೆ ಪಟ್ಟಾಭಿಷೇಕ ಮಾಡಿದಂತಹ ಸ್ಥಳ ಈ ಒಂದು ಕುಮಾರ ಪರ್ವತ. ಆ ಪಟ್ಟಾಭಿಷೇಕವನ್ನು ಮಾಡಿದ ಆ ಧಾರೆಯೇ ಇವತ್ತು ಧಾರಾತೀರ್ಥ ಕುಮಾರಧಾರ ಅಂತ ಅನಿಸಿಕೊಂಡಿದೆ. ಅದರ ಉಗಮಸ್ಥಾನವೂ ಕೂಡ ಈ ಪರ್ವತದಲ್ಲೇ ಇದೆ.
ವಾದಿರಾಜರು ಈ ಒಂದು ಕುಮಾರಧಾರೆಯ ಮಹತ್ವ ಎಂಥದ್ದು ಅನ್ನುವುದನ್ನು ವರ್ಣನೆ ಮಾಡಿದ್ದಾರೆ. ಕುಮಾರಧಾರೆ ಸುಜನೋದ್ಧಾರೆ ವಿಜ್ಞಾನಧಾರಯ ಪುನೀಹಿ ಮಾಮಗಸ್ತೋಮಂ ಲುನೀಹಿ ಸದನೀಹಿತಂ ಅಂತ ಹೇಳಿ, ಈ ಒಂದು ಕುಮಾರಧಾರೆ ನಮ್ಮೆಲ್ಲರ ಎಲ್ಲ ಪಾಪಗಳನ್ನು ಕೂಡ ಅದು ನಾಶ ಮಾಡುವಂತಹ ಒಂದು ವಿಶೇಷವಾದ ಸಾಮರ್ಥ್ಯ ಈ ಒಂದು ಕುಮಾರಧಾರ ನದಿಗೆ ಇದೆ ಅಂತ ಹೇಳ್ತಾರೆ. ಜೊತೆಯಲ್ಲಿ ಈ ಒಂದು ಕುಮಾರಧಾರೆ ಇನ್ನೊಂದು ಮಹತ್ವ ಏನು ಅಂತ ಹೇಳಿದರೆ, ಮುಕ್ತಿದ್ವಾರೆ ಕುಮಾರಧಾರೆ ತ್ವತ್ತೀರೆ ಮುಕ್ತಿದ್ವಾರೆ ಗುಣಾಕರೆ ಅಂತ ಈ ಒಂದು ಕುಮಾರಧಾರೆಯನ್ನು ಹೇಳಬೇಕಾದ್ರೆ ನೀನು ಮುಕ್ತಿದ್ವಾರ ಅಂತ ಹೇಳ್ತಾಳೆ. ಆ ಒಂದು ಈಗ ಕುಮಾರಧಾರೆಯನ್ನು ನೀನು ಮುಕ್ತಿದ್ವಾರ ಅಂತ. ಕಾರಣ ಏನು ಅಂತ ಹೇಳಿದರೆ, ಈ ಒಂದು ಕುಮಾರಧಾರೆಯ ತೀರದಲ್ಲಿ ನೀವು ಸನ್ಮಂತ್ರಗಳನ್ನು, ಒಳ್ಳೆಯ ಮಂತ್ರಗಳನ್ನು ಜಪಿಸಿದರೆ ಅದಕ್ಕೆ ವಿಶೇಷವಾದ ಫಲಗಳು ಉಂಟಂತೆ. ಹಾಗಾಗಿ ಎಲ್ಲ ಕುಮಾರಧಾರೆಯ ತೀರ್ಥದ ತೀರದಲ್ಲಿ ಸನ್ಮಂತ್ರಗಳನ್ನು ಜಪಿಸುವಂತಾಗಲಿ ಅಂತೇಳಿ ವಾದಿರಾಜರು ಆ ಒಂದು ಕುಮಾರಧಾರೆಯನ್ನು ಸ್ತೋತ್ರ ಮಾಡಿದ್ದಾರೆ. ಹಾಗೆ ಈ ಒಂದು ಕುಮಾರಧಾರೆಯ ತೀರ್ಥದ ತೀರದಲ್ಲಿ ಕುಳಿತು ಯಾವುದೇ ಮಂತ್ರವನ್ನು ಜಪಿಸಿದರೂ ಕೂಡ ಅದಕ್ಕೆ ವಿಶೇಷವಾದ ಫಲ ಇದೆ, ಅದು ಮಂತ್ರಸಿದ್ಧಿಯನ್ನು ತಂದುಕೊಡ್ತದೆ ಅನ್ನುವ ಒಂದು ವಿಶೇಷವಾದ ಸಂದೇಶವನ್ನು ನಮಗೆ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ವರ್ಣನೆಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಸುಬ್ರಹ್ಮಣ್ಯನ ವರ್ಣನೆಯನ್ನು ಕೂಡ ಬಹಳ ಸೊಗಸಾಗಿ ಮಾಡಿದ್ದಾರೆ. ಸುಬ್ರಹ್ಮಣ್ಯಸ್ಯ ಮಹಿಮ ವರ್ಣಿತಂ ಕಿನ ಶಕ್ಯತೆ ಅಂತೇಳಿ ಆ ಒಂದು ಸುಬ್ರಹ್ಮಣ್ಯನ ವರ್ಣನೆಯನ್ನು ಯಾರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಕ್ಷೇತ್ರದ ಈ ಒಂದು ಮಹಿಮೆಯನ್ನು ಕೂಡ ಯಾರಿಂದಲೂ ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಆ ಒಂದು ಧ್ವನಿಯು ಕೂಡ ಅದರಲ್ಲಿ ಇದೆ. ಕಾರಣ ಏನು ಅಂತ ಹೇಳಿದರೆ, ವಿಷ್ಣು ತೀರ್ಥಾಚಾರ್ಯರು ಇವತ್ತಿಗೂ ಕೂಡ ಇಲ್ಲಿಯ ಸಿದ್ಧ ಪರ್ವತದಲ್ಲಿ, ಈ ಒಂದು ಕುಮಾರ ಪರ್ವತಕ್ಕೆ ತಾಗಿಕೊಂಡೇ ಇರುವಂತಹ ಇನ್ನೊಂದು ಸಿದ್ಧ ಪರ್ವತದಲ್ಲಿ ಅವರು ಇವತ್ತಿಗೂ ಕೂಡ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಸಿದ್ಧ ಪರ್ವತ ಅದು ಮುಂದಿನ ಧರ್ಮವನ್ನು ಉತ್ಥಾಪನೆ ಮಾಡಲಿಕ್ಕೆ ಇರುವಂಥ ಒಂದು ಬೀಜಾಂಕುರವನ್ನು ಮಾಡುವಂಥ ಸ್ಥಳ ಅಂತ ಹೇಳ್ಬೋದು. ಇನ್ನು 25,000 ವರ್ಷಗಳ ನಂತರದಲ್ಲಿ ಎಲ್ಲ ಧರ್ಮಗಳು ಗ್ಲಾನಿಯಾಗಿ ಹೋದಾಗ, ತತ್ವಜ್ಞಾನಗಳೆಲ್ಲವೂ ಕೂಡ ನಶಿಸಿ ಹೋದಾಗ ಮತ್ತೆ ತತ್ವಜ್ಞಾನವನ್ನು ಪ್ರಪಂಚಕ್ಕೆ ಕೊಡಬೇಕು ಅಂತ ಹೇಳಿ ವಿಷ್ಣು ತೀರ್ಥಾಚಾರ್ಯರು ಈ ಸಿದ್ಧ ಪರ್ವತದಿಂದ ಇಳಿದು ಬಂದು ಕಟ್ಟತ್ತಿಲ್ಲ ಅಂತ ಹೇಳಿ ಅಲ್ಲಿ ಮಧ್ವಾಚಾರ್ಯರು ತಮ್ಮ ಎಲ್ಲ ಸರ್ವಮೂಲ ಗ್ರಂಥಗಳನ್ನು ಭೂಗತ ಬಗ್ಗೆ ಅಲ್ಲಿ ಅವರು ಸ್ಥಾಪನೆ ಮಾಡಿಟ್ಟಿದ್ದಾರೆ. ಆ ಗ್ರಂಥಗಳನ್ನು ತಾಮ್ರದ ತಗಡಿನಲ್ಲಿ ಬರೆದಿಟ್ಟಂತಹ ಎಲ್ಲ ಗ್ರಂಥಗಳನ್ನು ಮತ್ತೆ ತೆಗೆದು ಜಗತ್ತಿಗೆ ತತ್ವಜ್ಞಾನವನ್ನು ಕೊಡುವವರು ವಿಷ್ಣು ತೀರ್ಥಾಚಾರ್ಯರು. ಹಾಗಾಗಿ ಮುಂದಿನ ಕಲಿಗಾಲ ಎಲ್ಲ ಧರ್ಮಜ್ಞಾನಿಯಾದಾಗ, ತತ್ವಜ್ಞಾನಗಳು ನಶಿಸಿ ಹೋದಾಗ ಮತ್ತೆ ನಮಗೆಲ್ಲ ಸುಜ್ಞಾನವನ್ನು ಕೊಡುವವರು ಅದು ವಿಷ್ಣು ತೀರ್ಥಾಚಾರ್ಯರು. ನಮ್ಮ ಮಠದ ಮೂಲಪುರುಷರು ಅಂತ ಹೇಳಿಕೆ ನಮಗೆ ಬಹಳ ಹೆಮ್ಮೆ ಅಂತ ಅನಿಸ್ತದೆ. ಅವರ ವಿಷ್ಣು ತೀರ್ಥಾಚಾರ್ಯರ ಮಹಿಮೆಯನ್ನು ಹೇಳಬೇಕಾದ್ರೆ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಬಹಳ ಸೊಗಸಾಗಿ ವರ್ಣನೆಯನ್ನು ಮಾಡ್ತಾರೆ. ಈ ಮಧ್ವ ವಿಜಯದಲ್ಲಿ ಬಹುತೇಕ ಆಚಾರ್ಯರ ಶಿಷ್ಯರನ್ನು ವರ್ಣನೆ ಮಾಡಿದರಲ್ಲಿ ಅಗ್ರಗಣ್ಯರು ವಿಷ್ಣು ತೀರ್ಥಾಚಾರ್ಯರು. ಅನೇಕ ಶ್ಲೋಕಗಳಿಂದ ವಿಷ್ಣು ತೀರ್ಥಾಚಾರ್ಯರನ್ನು ಮಧ್ವ ವಿಜಯದಲ್ಲಿ ವರ್ಣನೆ ಮಾಡಿದ್ದಾರೆ. ಸಂಖ್ಯಾಮಾ ಪೂರ್ಣಿಮಾಗಾದ್ ಮಧ್ವದಾಸ ಇತಿ ವ್ಯಧಾತ್ ಅಂತ ಹೇಳಿ ಮಧ್ವಾಚಾರ್ಯರ ಶಿಷ್ಯರಲ್ಲಿ ಅಗ್ರಗಣ್ಯರು ಯಾರು ಅಂತ ಗಣನೆ ಮಾಡಬೇಕಾದ್ರೆ ಮೊದಲು ವಿಷ್ಣು ತೀರ್ಥಾಚಾರ್ಯರು ಇದ್ದರಂತೆ. ಆ ರೀತಿಯಾಗಿ ಇದ್ದವರು ವಿಷ್ಣು ತೀರ್ಥಾಚಾರ್ಯರು. ಅಂದರೆ ಮಧ್ವರ ಶಿಷ್ಯರಲ್ಲಿ ಅಗ್ರಗಣ್ಯರು ಅಂತ ಹೇಳಿದರೆ ಅದು ವಿಷ್ಣು ತೀರ್ಥರು. ಅದು ಎಲ್ಲ ಮುಖದಿಂದಲೂ, ಜ್ಞಾನ ಮುಖದಿಂದಲೂ ತಪೋಮುಖದಿಂದಲೂ ಎರಡೂ ರೀತಿಯಿಂದಲೂ ಕೂಡ ಶ್ರೀ ವಿಷ್ಣು ತೀರ್ಥಾಚಾರ್ಯರು ಆಚಾರ್ಯರ ಶಿಷ್ಯರಲ್ಲಿ ಅಗ್ರೇಸರರಾಗಿದ್ದರು ಅಂತ ಹೇಳ್ಬೋದು. ಶ್ರೀ ವಿಷ್ಣು ತೀರ್ಥಾಚಾರ್ಯರು ಎಲ್ಲ ಅನ್ನಾಹಾರಾದಿಗಳನ್ನೆಲ್ಲವನ್ನು ಕೂಡ ಬಿಟ್ಟು ತಪಸ್ಸನ್ನು ಆಚರಿಸ್ತಾ ಇದ್ದಾಗ ಶಿಷ್ಯರು ಅವರು ಎಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದರು ಆ ಸಿದ್ಧ ಪರ್ವತದ ಬುಡಕ್ಕೆ ಬಂದು ಪಂಚಗವ್ಯಗಳನ್ನು ತಂದು ಕೊಡ್ತಾ ಇದ್ರು. ಪಂಚಗವ್ಯಂ ಪಪೋ ಕಿಂಚಿತ್ ಪಂಚಮೇ ದಿನೇ ಅಂತ ಹೇಳಿ ಆ ಪಂಚಗವ್ಯಗಳನ್ನು 5 ದಿವಸಗಳಿಗೊಮ್ಮೆ ಸ್ವೀಕಾರ ಮಾಡ್ತಾ ಇದ್ರು ವಿಷ್ಣು ತೀರ್ಥರು. ನಂತರದಲ್ಲಿ ಅದನ್ನು ಕೂಡ ಬಿಟ್ಟು, ಪಂಚಗವ್ಯವನ್ನು ಕೂಡ ಬಿಟ್ಟು ಕೇವಲ ಬಿಲ್ವಪತ್ರವನ್ನು ತಿಂದುಕೊಂಡು ಅವರು ತಪಸ್ಸನ್ನು ಆಚರಿಸ್ತಾ ಇದ್ರು. ನಂತರ ಆ ಬಿಲ್ವಪತ್ರಗಳನ್ನು ಕೂಡ ಬಿಟ್ಟು ಕೇವಲ ಜಲಪಾನವನ್ನು ಮಾಡಿಕೊಂಡು ತಪಸ್ಸನ್ನು ಆಚರಿಸ್ತಾ ಇದ್ರು ಅಂತ ಅವರ ಆ ಒಂದು ತಪಸ್ಸಿನ ಚರ್ಯೆಯ ಬಗ್ಗೆ ಮಧ್ವ ವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ ಪಂಡಿತಾಚಾರ್ಯರು. ಮಾತ್ರವಲ್ಲ, ಈ ಎಲ್ಲ ಬಂಡೆಯ ಮೇಲೆ ಕುಳಿತು, ಅದು ಕಾದ ಬಂಡೆಯ ರೀತಿಯಲ್ಲಿ, ಅದು ಬಿಸಿಲಿಗಾಗುವಾಗ ಕಾದ ಬಂಡೆ ಅಂತ ಇರ್ತದೆ. ಇನ್ನು ನಿಮಗೆ ಚಳಿಯಾದರೆ ಅದು ಅತ್ಯಂತ ಶೀತಲವಾದಂತಹ ಬಂಡೆ. ಹೀಗೆ ಇಂತಹ ಬಂಡೆಯ ಮೇಲೆ ಕುಳಿತು ಅವರು ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅವರು ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಮಾತ್ರವಲ್ಲ, ಅವರು ಇವತ್ತಿಗೂ ಕೂಡ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳುವುದಕ್ಕೆ ಏನು ಕುರುಹು ಅಂತ ಹೇಳುವುದಕ್ಕೆ ಸ್ವತಃ ವಾದಿರಾಜ ಗುರು ಸಾರ್ವಭೌಮರೇ ವಿಷ್ಣು ತೀರ್ಥಾಚಾರ್ಯರನ್ನು ದರ್ಶನ ಮಾಡಬೇಕು, ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಈ ಸಿದ್ಧಪರ್ವತದ ಬಳಿಗೆ ಬಂದಾಗ ಸ್ವತಃ ವಿಷ್ಣು ತೀರ್ಥಾಚಾರ್ಯರೇ ಸಿದ್ಧಪರ್ವತದಿಂದ ಕೆಳಗಿಳಿದು ಬಂದವರನ್ನು ಸ್ವಾಗತಿಸಿದರು ಅಂತ ವಾದಿರಾಜರ ಜೀವನ ಚರಿತ್ರೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಭೇಟಿ ಮಾಡಿದ ಕುರುಹಾಗಿ
ಒಂದು ಹಯಗ್ರೀವ ಪ್ರತಿಮೆಯನ್ನು ವಿಷ್ಣು ತೀರ್ಥಾಚಾರ್ಯರು ವಾದಿರಾಜರಿಗೆ ನೀಡಿದ್ದಾರೆ. ಆ ಪ್ರತಿಮೆಯ ಆ ಪೂಜೆ ಅದು ನಿರಂತರವಾಗಿ ಇವತ್ತಿಗೂ ಕೂಡ ನಮ್ಮ ಮಠದ ಸಂಸ್ಥಾನದಲ್ಲಿ ಅದು ನಿರಂತರವಾಗಿ ನಡೀತಾ ಇದೆ, ಅದರ ಆರಾಧನೆ. ಹೀಗೆ ಆ ವಿಷ್ಣು ತೀರ್ಥಾಚಾರ್ಯರ ಒಂದು ಇರುವಿಕೆಗೆ ಒಂದು ಜ್ವಲಂತವಾದಂತಹ ಸಾಕ್ಷಿಯನ್ನು ವಾದಿರಾಜರು ನಮಗೆ ತಂದುಕೊಟ್ಟಿದ್ದಾರೆ. ಅಂತಹ ಒಂದು ಅದ್ಭುತವಾದಂತಹ ದಿವ್ಯವಾದಂತಹ ಸಿದ್ಧಿಪ್ರದವಾದಂತಹ ಕ್ಷೇತ್ರ ಈ ಒಂದು ಸುಬ್ರಹ್ಮಣ್ಯ ಕ್ಷೇತ್ರ, ಕುಮಾರ ಪರ್ವತ, ಸಿದ್ಧ ಪರ್ವತಗಳ ಈ ಒಂದು ಕ್ಷೇತ್ರ. ಇವತ್ತು ನಾವೆಲ್ಲ ಬಂದು ಇಲ್ಲಿಗೆ ಚಾರಣದ ಮೂಲಕ, ಪುಷ್ಪಗಿರಿಯ ಮೂಲಕ ನಾವು ಚಾರಣವನ್ನು ಮಾಡಿ ಈ ಒಂದು ಕುಮಾರ ಪರ್ವತವನ್ನು ತಲುಪಿ ಇಲ್ಲಿ ಸುಬ್ರಹ್ಮಣ್ಯನ ಒಂದು ಮೂಲ ಪಾದ ಇರುವಂಥ ಸ್ಥಳ ಒಂದಿದೆ. ಆ ಒಂದು ಸುಬ್ರಹ್ಮಣ್ಯನ ಉದ್ಭವ ಆದಂತಹ ಜಾಗ ಅಂತ ರುದ್ರದೇವರ ಹಾಗೂ ಪಾರ್ವತಿ ದೇವಿಯ ಸಂಬಂಧದಿಂದಾಗಿ, ನಂತರ ಕೃತ್ತಿಕಾದೇವಿಯರ ಸಂಬಂಧದಿಂದಾಗಿ ಷಣ್ಮುಖನಾಗಿ ಅವತಾರ ಮಾಡಿದಂತಹ ಜಾಗ ಇದು ಅಂತ ಹೇಳ್ತಾರೆ. ಅಂತಹ ಪ್ರತೀತಿ ಇರುವಂತಹ ಜಾಗದಲ್ಲಿ ಸುಬ್ರಹ್ಮಣ್ಯನ ಮೂಲ ಕ್ಷೇತ್ರದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಆ ಸುಬ್ರಹ್ಮಣ್ಯನ ಅನುಗ್ರಹ ಜಗತ್ತಿಗೆಲ್ಲ ಆಗಬೇಕು. ದೇವಸೇನಾಧಿಪತಿಯಾಗಿದ್ದುಕೊಂಡು ಈ ಎಲ್ಲ ದಾನವರ ದೈತ್ಯರ ಸಂಹಾರವನ್ನು ಮಾಡಿದವನು ಸುಬ್ರಹ್ಮಣ್ಯ. ಅಂತಹ ಸುಬ್ರಹ್ಮಣ್ಯ ನಮಗೆ ಈ ಒಂದು ದೇಶಕ್ಕೆ ಬಂದಂತಹ ಎಲ್ಲ ಕಂಟಕವನ್ನು ಕೂಡ ಪರಿಹರಿಸಿ ದೇಶಕ್ಕೆಲ್ಲ ಕಲ್ಯಾಣವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಜೊತೆಯಲ್ಲಿ ನಮಗೆಲ್ಲ ಮುಂದಿನ ಕಲಿಗಾಲ ಅದು ಸಂಪೂರ್ಣವಾಗಿ ಧರ್ಮಗ್ಲಾನಿಯಾದಾಗ ನಮಗೆಲ್ಲ ಸುಜ್ಞಾನವನ್ನು ನೀಡುವವರು ವಿಷ್ಣು ತೀರ್ಥಾಚಾರ್ಯರು. ಆ ವಿಷ್ಣು ತೀರ್ಥಾಚಾರ್ಯರ ಸನ್ನಿಧಾನವೂ ಕೂಡ ಇಲ್ಲೇ ಇದೆ. ಆ ವಿಷ್ಣು ತೀರ್ಥಾಚಾರ್ಯ ಅನುಗ್ರಹ ಕೂಡ ನಮ್ಮೆಲ್ಲರ ಮೇಲೆ ಆಗಲಿ, ನಮಗೆಲ್ಲ ಒಳ್ಳೆಯ ಸಜ್ಞಾನವನ್ನು ನೀಡಲಿ ಅಂತೇಳಿ ನಾವು ಅವರಲ್ಲಿಯೂ ಕೂಡ ವಿಶೇಷವಾಗಿ ಪ್ರಾರ್ಥಿಸ್ತಾ, ಇವತ್ತು ನಮಗೆ ಈ ಎಲ್ಲ ಸುಬ್ರಹ್ಮಣ್ಯದ ಅರ್ಚಕರು ನಮ್ಮೊಂದಿಗೆ ಬಂದಿದ್ದಾರೆ. ಅವರು ಸಿದ್ದರಾಮ ಡಬಡೆ ತಾಯರು ಬಂದಿದ್ದಾರೆ. ಅವರೇ ನಮ್ಮೊಂದಿಗಿದ್ದು ನಮಗೆಲ್ಲ ಇದನ್ನೆಲ್ಲ ತೋರಿಸಿ ನಮಗೆಲ್ಲ ಮಾಡಿಸಿದ್ದಾರೆ. ಹಾಗೆ ನಮ್ಮ ವೆಂಕಟಕೃಷ್ಣ ಕಲ್ಲೂರಾಯರು ಕೂಡ ನಮಗೆ ಇದ್ದು ಮಾರ್ಗದರ್ಶನವನ್ನು ಮಾಡಿ ನಮಗೆಲ್ಲ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿನ ಅರಣ್ಯ ಇಲಾಖೆಯ ಈ ಎಲ್ಲ ಅಧಿಕಾರಿಗಳು ಕೂಡ, ಗಾರ್ಡ್ನವರು ಕೂಡ ಬಂದು ನಮ್ಮೊಂದಿಗೆ ಇದ್ದು ಅವರು ನಮಗೆ ಚಾರಣಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಈ ಎಲ್ಲ ಮಲೆಕುಡಿಯವರೆಲ್ಲರೂ ಕೂಡ ಬಂದಿದ್ದಾರೆ, ನಮ್ಮೊಟ್ಟಿಗೆ ಇದ್ದು ನಮಗೆಲ್ಲ ಒಳ್ಳೆಯ ವಿಶೇಷ ಸಹಕಾರವನ್ನು ನೀಡಿದ್ದಾರೆ. ಆ ಎಲ್ಲ ಮಲೆಕುಡಿಯರಿಗೆ, ಈ ಒಂದು ಸುಬ್ರಹ್ಮಣ್ಯದ ವಾಸಿಗಳಿಗೆ ಎಲ್ಲರಿಗೂ ಕೂಡ ಸುಬ್ರಹ್ಮಣ್ಯನ, ವಾದಿರಾಜರ, ಮಧ್ವಾಚಾರ್ಯರ, ಹಯಗ್ರೀವ ದೇವರ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ನಾವು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ.